ಕ್ಷುದ್ರಪ್ರಾಯವಾಗಿ ಇರುತ್ತೆ, ಚಿಕ್ಕದಾಗಿ ಇರುತ್ತೆ. ಆ ಮಾತಿನ ವಿವರಣೆಯನ್ನು ಆಚಾರ್ಯರು ಯಾವ ಭಾವನೆಯನ್ನು ಈ ಮಾತನ್ನು ಹೇಳಿದ್ದಾರೆ, ಈ ಮಾತಿನ ಮೇಲೆ ಎಷ್ಟು ಅರ್ಥಗಳನ್ನು ನಾವು ಹೇಳಬಹುದು, ಈ ಮಾತಿನ ಮೇಲೆ ಯಾವ ಯಾವ ಪದವನ್ನು ಟಾರ್ಗೆಟ್ ಮಾಡಿದ್ದಾರೆ, ತುಂಬ ದೊಡ್ಡದು. ಅದು ಟೀಕಾಕೃತ ಮಾಡಿದರು. ದೊಡ್ಡ ಭವನ ಆಗಬೇಕಾದ್ರೆ 4 ತರಹದ ವರ್ಕರ್ಸ್ ಬೇಕು. ಬರೀ ಗಾರೆ ಕೆಲಸದವರಿಂದ ಆಗೋದಿಲ್ಲ. ಸೂಪರ್ ಸ್ಟ್ರಕ್ಚರ್ ಅಂತ ಗಾರೆ ಕೆಲಸವರು ಪಿಲ್ಲರ್ ಹಾಕ್ಬೋದು, ಬೋರ್ಡ್ ಹಾಕ್ಬೋದು, ಗೋಡೆಯನ್ನು ಕಟ್ಬೋದು. ಆ ನಂತರದಲ್ಲಿ ಕಾಂಪೌಂಡರ್ ಬೇಕು, ಆ ನಂತರದಲ್ಲಿ ಟೈಲ್ಸ್ ಹಾಕೋರು ಬೇಕು, ಎಲೆಕ್ಟ್ರಿಫಿಕೇಶನ್ ಬೇಕು, ಬೇರೆ ಬೇರೆ 16 ಜನ ಸೇರಿ ಕಡೆಗೆ ಅದು ತುಂಬ ಚೆನ್ನಾಗಿ ಕಾಣುವಂತೆ ಮಾಡುವರು. ಪೇಂಟ್ ಮಾಡಿ ಆ ಗೋಡೆಗಳಲ್ಲಿ ಹುಡುಕನ್ನು ಮುಚ್ಚಿ ತುಂಬ ಚೆನ್ನಾಗಿ ಸುಂದರವಾಗಿ ಕಾಣುವಂತೆ ಮಾಡೋರು ಪೇಂಟರ್ಸ್. ಅಂತೂ ಟೋಟಲ್ನಾಗಿ 16 ಜನ ಆ ಮನೆಯಲ್ಲಿ ವಾಸ ಮಾಡಬೇಕಾದ್ರೆ ಯಥಾ ಪ್ರಕಾರ ಪುರೋಹಿತರು ಚೆನ್ನಾಗಿ ಬಂದು ಅಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿ ನೆಮ್ಮದಿಯಿಂದ ಇವರು ಇರಲಿ ಅಂತ ವ್ಯವಸ್ಥೆಯನ್ನು ಮಾಡಿದ್ರೆ ಇಷ್ಟೆಲ್ಲ ಮಾಡಿದ ಖರ್ಚಿಗೆ ಅದನ್ನು ಸಾರ್ಥಕ ಆಗುತ್ತೆ. ಆ ಗೃಹ ಪ್ರವೇಶವು ವಾಸ್ತು ಪುರುಷನ ವ್ಯವಸ್ಥಿತವಾಗಿ ಒಂದು ಅಗ್ನಿಮೂಲೆಯಲ್ಲಿ ಪ್ರತಿಷ್ಠಾಪನೆ ಮಾಡುತ್ತೆ. ಅವನನ್ನೇನಾದರೂ ಸರಿಯಾಗಿ ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂದರೆ ಎಂಥ ದೊಡ್ಡ ಭವನ ಆದರೂ ಅದು ಹೋಗಿ ಮನ ಅಂತ ಹಾಕಿಕೊಂಡ್ಬಿಡುತ್ತೆ. ಸೊ ಇಷ್ಟೆಲ್ಲ ಜನರು ಸೇರಿ ಒಂದು ಬಿಲ್ಡಿಂಗ್ ಆಗಬೇಕು. ತೀರ್ಥರು ಮಾಡಿದಂತಹ ಒಂದು ದೊಡ್ಡ ಉಪಕಾರ ಅಂದರೆ ಶ್ರೀಮದಾಚಾರ್ಯರ ಗ್ರಂಥಗಳು ಬೇರೆ ಬೇರೆ ಮತದವರು ಅದಕ್ಕೆ ಏನು ಇಂಟರ್ಪ್ರಿಟೇಷನ್ಸ್ ಏನು, ಆ ವೇದದ ವಾಕ್ಯಕ್ಕೆ ಏನು ಅಭಿಪ್ರಾಯ ಏನು, ಬೇರೆ 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 ಮತಗಳು. ಇವತ್ತು ನಮಗೆ ಕಂಪ್ಯೂಟರ್ಸ್ ಇದೆ, ಕಮ್ಯುನಿಕೇಶನ್ ಅನುಕೂಲ ಆಗಿದೆ, ಯಾವುದು ಹೋಗ್ತದೆಯೋ ಅದು ಅಲ್ಲಿ ಬರುತ್ತೆ. ಟೀಕಾಕೃತರ ಕಾಲಕ್ಕೆ ಯಾವ ಯಾವ ಮತದವರ ಪುಸ್ತಕಗಳು ಸಿಗ್ತಾ ಇರಲಿಲ್ಲ. ಆಟರು ಮೀಮಾಂಸಕರು ಅಂತ ಅವರಲ್ಲೇ ಎರಡೆರಡು ಮತ ಇದೆ. ಆ ಮತದವರು ಏನು ಹೇಳ್ತಾರೆ, ಜೊತೆಯಲ್ಲಿ ಇದ್ದಂತಹ ವೇದಾಂತದ ಮತಗಳಲ್ಲಿದ್ದ ಬೇರೆ ಬೇರೆ ಆಚಾರ್ಯರು ಆ ವೇದ ವಾಕ್ಯಗಳಿಗೆ ಏನು ಅವರ ಅಭಿಪ್ರಾಯ. ವೇದವ್ಯಾಸ ದೇವರ ಮಾತಿಗೆ ಇದು ಯಾಕೆ ಸರಿ ಹೋಗೋದಿಲ್ಲ. ಈಗ ವೈಶೇಷಿಕಾಧಿಕರಣವನ್ನು ಕೇಳಿದ್ರು, ನ್ಯಾಯಮತ ತುಂಬಾ ಅದ್ಭುತವಾದ ಮಾತುಗಾರರು. ಅವ್ರು ಏನು ವಾಕ್ಯಾರ್ಥವನ್ನು ಮಾಡಿದ್ರು ಅಂದ್ರೆ ಅದೇ ಸರಿ ಅನ್ನೋರು. ವಾಕ್ಯಾರ್ಥ ಮಾಡಲಿಕ್ಕೆ ಅವರು ಇರೋರು. ದೊಡ್ಡ ದೊಡ್ಡ ಲಾಯರ್ಸ್ ಅನ್ನೆಲ್ಲ ಮಾತಾಡಲಿಕ್ಕೆ ಆಗುದಿಲ್ಲ. ಮೊನ್ನೆ ಒಬ್ಬರು ಲಾಯರ್ ಹೇಳಿದ್ರು, ಸುಪ್ರೀಂ ಕೋರ್ಟಿನಲ್ಲಿ ವಾದ ಮಾಡಬೇಕಾದ್ರೆ ಮೊದಲು 4 ವರ್ಷ ಅಲ್ಲಿ ವಾದವನ್ನು ಆಲಿಸಬೇಕಂತೆ. ಇಲ್ಲಿ ಭಾರಿ ಲಾಯರ್ ಅಂತ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ 4-6 ವರ್ಷ ಅವ್ರು ಮಾತಾಡಿದ್ದನ್ನ ಕೇಳಿದ್ರೆ ಓಹೋ ನನ್ನ ಮಾತು ಬರೋದಿಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಅವನು ಪ್ರಾರಂಭ ಮಾಡೋದು. ಆಮೇಲೆ ಅವನೊಬ್ಬ ದೊಡ್ಡ ಲಾಯರ್ ಅಂತ ಆಗಬೇಕಾದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ 16 ವರ್ಷ ಪಳಗಿದರೆ ಅವನ ಮಾತಿನ ಶೈಲಿ, ಅವನ ಮಾತಿನ ಜಾಗ ಅದು ಬೇರೆನೇ ಇರುತ್ತೆ. ಅವರನ್ನೇ ದೊಡ್ಡ ದೊಡ್ಡ ಲಾಯರ್ಸ್ ಅಂತೆಲ್ಲ ರಾಮಜೇಂದ್ರನೇ ಅವರು ಇವರೇ. ಅದರಂತೆ ಈ ನೈಯಾಯಿಕರು ಅಂದ್ರೆ ಅವರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಒಂದು ರೀತಿ ಹೇಳೋ 1000 ಪಟಾಕಿ ಇದ್ದಾಗ ಉಳಿಸ್ತಾಪೇ ಬರೋದಿಲ್ಲ. ಇಂಥ ಎಲ್ಲ ಮತಗಳನ್ನ ಜೈತೀರ್ಥರು ಸಂಗ್ರಹ ಮಾಡಿ ಮನೆಯನ್ನ ನಾವು ಕಟ್ಟಬೇಕಾದ್ರೆ ಎಲ್ಲಾ ತರಹದ ವರ್ಕರ್ಸು, ಎಲ್ಲಾ ಮಟೀರಿಯಲ್ಸ್ ಬೇಕಾಗತ್ತಲ್ಲ, ಎಲ್ಲವನ್ನ ಸೇರಿಸಿ ಅದ್ಭುತವಾದ ಬದ್ಧ ಸಿದ್ಧಾಂತವೆಂಬ ಸೌಧವನ್ನ ಕಟ್ಟಿದವರು ಅಂದ್ರೆ ಟೀಕಾಕೃತರ ಎಲ್ಲಾ ಮತಗಳನ್ನ ಕಲೆಕ್ಟ್ ಮಾಡಿ. ತುಂಬಾ ದೊಡ್ಡ ಸಮಸ್ಯೆ ಅಂದರೆ ಇವತ್ತಿನ ಅಧ್ಯಯನ ಪ್ರಪಂಚದಲ್ಲಿ ಎಲ್ಲ ಮತಗಳನ್ನ ಅಧ್ಯಯನ ಮಾಡಲಿಕ್ಕೆ ನಮಗೆ ಅವಕಾಶವೂ ಇಲ್ಲ. ಅವಕಾಶ ಅಂದರೆ ಅನುಕೂಲತೆಗಳಿದೆ, ಮಾಡುವ ಓಪಿಗೆ ನಮಗಿಲ್ಲ ಪ್ರಾಮಾಣಿಕವಾಗಿ. ಇದು ಎಲ್ಲ ಫೀಲ್ಡಲ್ಲೂ ಆಗಿದೆ. ಇವನ್ ಸೈನ್ಸ್ ಫೀಲ್ಡ್ ಅಲ್ಲಾಗಲಿ, ಎಂಜಿನಿಯರಿಂಗ್ ಫೀಲ್ಡ್ ಅಲ್ಲಾಗಲಿ ಎಲ್ಲ ಅಪ್ಲೈಡ್ ಅಪ್ಲೈಡ್ ಬೇಸಿಕ್ಸ್ ಅಂತ ಯಾವುದೂ ಇಲ್ಲ. ಇವತ್ತಿಗೂ ಬೇಸಿಕ್ ಮ್ಯಾಥಮೆಟಿಕ್ಸ್ ಆಗಲಿ, ಬೇಸಿಕ್ ಸೈನ್ಸ್ ಆಗಲಿ ಕಠಿಣವೇ. ಕಂಪ್ಯೂಟರ್ ಇಂಜಿನಿಯರಿಂಗ್ ಬೇಸಿಕ್ ಬಹಳ ಕಷ್ಟ. ಎಲ್ಲ ಓದಬೇಕು. ಓದುವ ಚಟ ಹೋಗಿಬಿಡ್ತು. ಓದಿಗಾಗಿ ಆ ಓದಿ ಆನಂದ ಪಡುವಂತಹ ಒಂದು ಚಟ ಇತ್ತಂತೆ. ನಮ್ಮ ಗುರುಗಳು ಯಾವಾಗ ಹೇಳ್ತಾರೆ, ವೈಟಂಕಿಮಣಿಕಾರರು ಅಂತ ಹೊರಗೆ ಈ ಶ್ರೀಪತ್ಯಾಚಾರ್ಯರು 40 ವರ್ಷ ಶಿವನ್ಯಾಯ ಸುಧೆಯನ್ನ 12 ಬಾರಿ ಅಧ್ಯಯನ ಮಾಡಿದ್ದಾರೆ. ದಡ್ಡವಲ್ಲ, 12 ಬಾರಿ ಶಿವನ್ಯಾಯ ಸುಧೆಯಿಂದ 40 ವರ್ಷ. ಅದಕ್ಕಾಗಿ ಓದೋದು ಅಂದ್ರೆ 1 ತಾಸು 2 ತಾಸಲ್ಲ, ಯಾವುದೋ ಮಧ್ಯದಲ್ಲಿ 1 ತಾಸು
ಪುಸ್ತಕ ಮತ್ತೆ ಅಷ್ಟು ಅಧ್ಯಯನ ಮಾಡಲಿಕ್ಕೆ ಬಂದ ಗ್ರಂಥ ಅದು ದೈನಂದಿನ ಅನ್ನುವಂತಹ ಅದ್ಭುತವಾದ ಗ್ರಂಥ ಬಂತು. ಈ ತರಹದ ಡೆಡಿಕೇಶನ್ ಇತ್ತು ಎಲ್ಲ ಫೀಲ್ಡ್ ಅಲ್ಲಿ. ಸೈಂಟಿಸ್ಟ್ಗಳು ತುಂಬಾ ದೊಡ್ಡದೆಲ್ಲ ಕಂಡುಹಿಡಿಯುತ್ತೆ. ಯಾಕಂದ್ರೆ ಅದಕ್ಕಾಗಿ ಆಚರಿಸಿದರು. ಇವತ್ತು ನಮ್ಮಲ್ಲಿ ಬೇರೆ ಬೇರೆ ಮತಗಳನ್ನು ನಾವು ಓದಲಿಕ್ಕೆ ಆಗೋದಿಲ್ಲ. ಆಗ ಆ ಮತದ ಪರಿಚಯ ಇಲ್ಲ ಅಂತಾದ್ರೆ ವೇದಾಂತದ ಸ್ವಾರಸ್ಯ ಗೊತ್ತಾಗುವುದಿಲ್ಲ. ತೀರ್ಥರು ಮಾಡಿಕೊಂಡ ದೊಡ್ಡ ಉಪಕಾರ ಅಂದ್ರೆ ಮೀಮಾಂಸಾ ಗ್ರಂಥದಲ್ಲಿ ಏನೇನು ಹೇಳಿದೆ ಅದು ಒಂದು ಕಡೆ ತೋರಿಸಿಕೊಡ್ತಾರೆ. ವ್ಯಾಕರಣವನ್ನ ಇಂಟೆಕ್ಟು ಅದನ್ನೇ ಅಧ್ಯಯನ ಮಾಡಬೇಕು ಅಂದ್ರೆ ಅದಕ್ಕೆ 16 ವರ್ಷ ಬೇಕು. 16 ವರ್ಷ ವ್ಯಾಕರಣಕ್ಕಾಗಿ ನಾವು ವಿನಿಯೋಗ ಮಾಡಲಿಕ್ಕೆ ಆಗಿಲ್ಲ. ನ್ಯಾಯಶಾಸ್ತ್ರವನ್ನು ಚೆನ್ನಾಗಿ ಪರಸ್ಪರಶೀಯವಾಗಿ ಅಧ್ಯಯನ ಮಾಡಿ ಅದರಲ್ಲಿ ಅವನು ಅದ್ಭುತವಾದ ಯೋಗ್ಯತೆಯನ್ನು ಸಂಪಾದನೆ ಮಾಡಬೇಕು. ಅವನ 6-8 ವರ್ಷ ಬೇಕು. ಯಾರು ಇಷ್ಟಿಷ್ಟು ವರ್ಷ ಎಲ್ಲ ಅಧ್ಯಯನ ಮಾಡಲಿಕ್ಕೆ ತಯಾರಿದೆ ಇಲ್ಲ. ಆದ್ರೆ ಎಲ್ಲದರ ಪರಿಚಯ ಇಲ್ಲದೆ ಇದ್ರೆ ಆಚಾರ್ಯನ ಮಾತು ಅರ್ಥ ಆಗುವುದಿಲ್ಲ. ಶ್ರೀಮದಾನಂದದೇವರು ಭಗವತ್ಪಾದರ ಮಾತು ಅರ್ಥ ಆಗಬೇಕು ಅಂದ್ರೆ ವ್ಯಾಕರಣ ಬೇಕು, ನ್ಯಾಯಶಾಸ್ತ್ರ ಬೇಕು, ಮೀಮಾಂಸಾಶಾಸ್ತ್ರ ಬೇಕು, ವೇದಗಳ ಅರ್ಥವನ್ನು ಮಾಡುವ ಕ್ರಮ ಬೇಕಾಗಿದೆ, ಎಲ್ಲವೂ ಬೇಕಾಗಿತ್ತು. ಇದನ್ನೆಲ್ಲವನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿಕೊಟ್ಟು ಅಪ್ಲೈಡ್ ಅಂತ ಮಾಡಿಕೊಟ್ಟಂತಹ ಮಹಾನುಭಾವರು ಟೀಕಾಕೃತ್ಪಾದರು. ಅವರು ಮಾಡಿದ ದೊಡ್ಡ ಉಪಕಾರ. ಇವತ್ತು ನ್ಯಾಯಸುಧೆಯನ್ನು ಓದಿದವರಿಗೆ ಅದರ ಮೇಲೆ ಒಂದು ಡೆವಲಪ್ ಮಾಡಿಕೊಳ್ಳಿ. ಬೇರೆ ಬೇರೆ ಯಾವುದು ನ್ಯಾಯಶಾಸ್ತ್ರ ಇಷ್ಟು ಚೆನ್ನಾಗಿದೆ, ನ್ಯಾಯಶಾಸ್ತ್ರದ ಪ್ರಕ್ರಿಯೆ, ಹಾಗಾದ್ರೆ ನ್ಯಾಯಶಾಸ್ತ್ರ ಯಾಕೆ ಓದಬಾರದು? ಹೀಗೂ ಕೆಲವರಿಗೆ ಬಂದಿದೆ. ಟೀಕಾಕೃತ್ಪಾದರ ಗ್ರಂಥಗಳನ್ನು ಓದಿದ ಮೇಲೆ ಟೀಕಾಕೃತ್ಪಾದರು ಬಳಸಿರುವಂತಹ ಮಾತುಗಳೇ ಇಷ್ಟು ಚೆನ್ನಾಗಿದೆ ಅಂದ್ರೆ ಅವರ ಶಾಸ್ತ್ರದಲ್ಲಿ ಏನಿದೆ ಒಮ್ಮೆ ಕೈ ಹಚ್ಚಿ ನೋಡುವ ಅನ್ನುವಂತೆ ಆಮೇಲೆ ಅಧ್ಯಯನ ಮಾಡಿರುವುದು ಇದ್ದಾರೆ. ಇದನ್ನ ಒಂದು ನನಗೆ ಇಷ್ಟು ಗೊತ್ತಾಗಲಿ ಅನ್ನೋ ವ್ಯವಸ್ಥೆಯನ್ನು ಮಾಡಿಕೊಂಡವರು ಟೀಕಾಕೃತ್ಪಾದರು. ವ್ಯಾಸರಾಜರು ಟೀಕಾಕೃತ್ಪಾದರ ಬಗ್ಗೆ ಒಂದು ಅಷ್ಟಕವನ್ನ ಮಾಡಿ ಅವರು ವ್ಯಾಸರಾಜರ ಬಗ್ಗೆ ಹೇಳೋಣ, ತೀರ್ಥರ ಬಗ್ಗೆನೇ ಹೇಳಿರೋದು. ಟೀಕಾಕೃತ್ಪಾದರ ಬಗ್ಗೆ, ತೀರ್ಥರ ಬಗ್ಗೆ ಯಾರು ಸತ್ಯತೆ ಮಾಡುವುದಿಲ್ಲ. ತೀರ್ಥರು ಬಹಳ ದೊಡ್ಡ ವಿದ್ವಾಂಸರು. ಇದು ಯಾರು ಹೇಳಬೇಕು? ನಾನು ಅನೇಕ ಬಾರಿ ಯಾವಾಗಲೂ ಹೇಳಬೇಕಾಗಿ ಹೇಳ್ತೇನೆ. 4-5 PhD ಮಾಡಿದವರಿಗೆ ಒಂದು ಸನ್ಮಾನ ಇಟ್ಕೊಂಡಿದೆ. ತುಂಬಾ ದೊಡ್ಡ ವಿದ್ವಾಂಸ, PhD ಮಾಡಿದಾನೆ, ತುಂಬಾ ಸಂತೋಷ. ಆದ್ರೆ ಇವತ್ತೊಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ಇವರು PhD ಮಾಡಿದ್ದನ್ನು ನೋಡಿ 4-6 ಜನಕ್ಕೆ ಇನ್ಸ್ಪೈರ್ ಆಗಬೇಕು, ನಾವು ಓದಬೇಕು ಅನ್ನೋ ಬಯಕೆ ಬರಬೇಕು ಅಂತ ಒಬ್ಬ SMC ಫೈಲ್ ಅವರ ಕೈಲಿ ಸನ್ಮಾನ ಮಾಡಿಸ್ತಾ ಇದ್ದೀವಿ ಅಂದ್ರೆ ಅದು ಸನ್ಮಾನ ಅಲ್ಲ, ಅವಮಾನ. ಕಡೆಗೆ ಒಂದು PhD ಅನ್ನುವ ಅಬ್ರಿವಿಯೇಷನ್ ವಿವರಣೆ ಅಂತ ಗೊತ್ತಿರಬೇಕು. ಈಗ ಯಾರು ಅವರು ಸಾಮಾನ್ಯ ಅಲ್ಲ, SMC PhD ಅಂತ. ಅದೇನು SMC PhD? SMC ಪಾಸ್ ವಿತ್ ಹೈ ಡಿಫಿಕಲ್ಟಿ ಅಂತ ಹೇಳಿ ಅದಲ್ಲ. ಹಾಗಾದ್ರೆ ತೀರ್ಥರ ಬಗ್ಗೆ ಆಡುವ ಅಧಿಕಾರ ಯಾರಿಗೆ ಅಂದ್ರೆ ತೀರ್ಥರ ಗ್ರಂಥವನ್ನ ಅರೆದು ಕುಡಿದು ಆಸ್ವಾದನೆ ಮಾಡಿ ಅದನ್ನು 16 ಜನಕ್ಕೆ ಬಾಳ್ವೆ ಹೇಳಿ ತಯಾರು ಮಾಡಿದ ವಿದ್ವಾಂಸರನ್ನು ತಯಾರು ಮಾಡಿದವರು ಅಂದ್ರೆ ಅದು ವ್ಯಾಸರಾಜ. ತರ್ಕಾಜಿ ನಿಜ ಶ್ರೀ ವ್ಯಾಸರಾಜನ ನವೀನ. ವ್ಯಾಸರಾಜನ ನವೀನು ಹಾವಿನ ಮೇಲೆ ನರ್ತನ ಮಾಡಿ. ಯಾವುದು ಹಾವು? ಈಗ ಹೇಳಿದಂತೆ ನ್ಯಾಯಮತ, ನೈಯಾಯಿಕರು. ಅದರಲ್ಲೂ ವ್ಯಾಸರಾಜರ ಕಾಲದಲ್ಲಿ ನವೀನ ನೈಯಾಯಿಕರು ಅಂತ ಬಂದಿತ್ತು. ಅದರಲ್ಲಿ ಎರಡಿದೆ, ಪ್ರಾಚೀನ ನ್ಯಾಯ, ನವೀನ ನ್ಯಾಯ. ನವೀನ ನ್ಯಾಯದವರು ಇನ್ನೂ ಸ್ವಲ್ಪ ಗಟ್ಟಿಗರೆ. ವ್ಯಾಸರಾಜರ ಸ್ವಲ್ಪ ಹಿಂದೆ ಚಿಂತಾಮಣಿಕಾರರು ಅಂತ ಗಂಗೇಶೋಪಾಧ್ಯಾಯರು ಅಂತ ಪ್ರಾಯ ಕಲ್ಕತ್ತಾ ಬೇಸಿನಿಂದ ಬಂದು ಅವರೆಲ್ಲ ಬಿಹಾರದಲ್ಲಿ ಪ್ರಭಾಗ ಅಲ್ಲೆಲ್ಲ ತುಂಬ ದೊಡ್ಡ, ಯಾಕೆಂದ್ರೆ ಬಿಹಾರದಲ್ಲಿ ನಲಂದ ಯೂನಿವರ್ಸಿಟಿ ಎಲ್ಲ ಇದ್ದದ್ದಲ್ಲೇ ಅಧ್ಯಯನ ತುಂಬಾ ಚೆನ್ನಾಗಿದ್ದ ಕಾಲ. ಗಂಗೇಶೋಪಾಧ್ಯಾಯರು ರಚನೆ ಮಾಡಿದಂತಹ ಒಂದು ಚಿಂತಾಮಣಿ ಅಂತ ಗ್ರಂಥ. ಅವರನ್ನು ಇವತ್ತು ನ್ಯಾಯಶಾಸ್ತ್ರ ಪರಂಪರೆಯಲ್ಲಿ ಮಣಿಕಾರರು ಅಂತ ಕರೀತಾರೆ. ಮಣಿಕಾರರು ಅಂತ ಆ ಮಣಿಕಾರರ ಗ್ರಂಥವನ್ನೇ ವ್ಯಾಸರಾಜರು ಖಂಡನೆ ಮಾಡಿದ್ದು. ರಂಗತಾಂಡವ ಅನ್ನುವ ಗ್ರಂಥದಲ್ಲಿ ಮಣಿಕಾರರು ಏನೇನು ಹೇಳ್ತಾರೆ ಅದು ಯಾಕೆ ಸರಿ ಇಲ್ಲ. ವ್ಯಾಸರಾಜರ ಕಾಲದಲ್ಲಿ ಪ್ರಾಯ 150 ವರ್ಷ ಆಗಿರಬೇಕು ಮಣಿಕಾರರು. ಅದರ ಮೇಲೆ ಅದ್ಭುತವಾದ ಅಧ್ಯಯನ
ನೂರಾರು ಜನಕ್ಕೆ ವಾದ ಪ್ರವಚನ ಇದು ನಡೆದಿತ್ತು. ವ್ಯಾಸರಾಜರ ಕಾಲದಲ್ಲಿ ನವೀನ ನೈಯಾಯಿಕರು ಏನು ಅವರು ಮಾತಾಡದಂತೆ ಅವ್ರು ಆಡಿದ್ದೇ ಸರಿ, ಕಾಗೆ ಬಿಡಿ ಇದು ಖಂಡಿತ ಅಲ್ಲ. ಆದ್ರೆ ಅವರು ವಾಕ್ಯಾರ್ಥ ಮಾಡಿದರೆ ಕಾಗೆಯನ್ನು ಬಿಡಿ ಅಂತಾರೆ, ಬಾಯಿ ಮುಚ್ಚಿಸಿ ಕಳಿಸೋರು. ಇವನೇ ಡಾಕ್ಟರ್ ಹೋಗಿ ನನ್ನ ಕಣ್ಣು ಸರಿ ಕಾಣ್ತಾ ಇಲ್ಲ, ಯಾಕೆ ಅಂದ್ರೆ ಕಾಗೆ ಬೆಂಡಿಗೆ ಕಾಣಿಸ್ತಾ ಇಲ್ಲ ಅಂತ. ಇಷ್ಟು ಅದ್ಭುತವಾಗಿ ಮಾತಾಡೋರು. ಬರೀ ಮಾತಾಡೋರಲ್ಲ, ಆ ಮಾತಾಡಿದ್ದಕ್ಕೆ ಯುಕ್ತಿಯುಕ್ತವಾಗಿ ಅವರ ಮಾತನ್ನೇ ಸಮರ್ಥನೆ ಮಾಡಿಕೊಳ್ಳುವ ದೊಡ್ಡ ದೊಡ್ಡ ಈಗಿನ ಲಾಯರ್ಸ್ ಏನಿದ್ದಾರೆ ಆ ಥರ ವ್ಯಾಸರಾಜರು ಆ ತಾರ್ಕಿಕರನ್ನ ಹಾವಿನ ಮೇಲೆ ಅದ್ಭುತವಾದ ನರ್ತನವನ್ನು ಮಾಡಿದ್ರು. ನವೀನ್ ಹಾವಿನ ಮೇಲೆ ನರ್ತನ ಮಾಡಿದ್ರು. ಹಾವು ಕಚ್ಚಲಿಲ್ವ, ಭಾರಿ ವಿಷ ಬೇರೆ ಇತ್ತು, ಈಗ ಕಚ್ಚಿತು. ಮತ್ತೆ ಈ ನವೀನ ದೃಷ್ಟಾಂತರ ಆಗಲಿಲ್ಲ. ಇಲ್ಲ, ಮೊದಲೇ ಅವರೆಲ್ಲ ಆಂಟಿಬಯೋಟಿಕ್ ತಗೊಂಡಿದ್ರು, ಈಗೆಲ್ಲ ನಾವೀಗ ಸೇರಿದ್ದೀವಿ. ಯಾಕೆ ಒಂದು ನಮ್ಮಲ್ಲಿ ಒಂದು ಡೋಸ್ ತಗೊಂಡಿದ್ದೀವಿ ಏನೋ, ಈಗ 2 ಡೋಸ್ ಕೆಲವ್ರಿಗಾಗಿದೆ, 1 ಡೋಸ್ ಅವರವ್ರ ಯೋಗ್ಯತಾನುಸಾರ ಇದನ್ನ ಟಿಕ್ಕ ತಗೊಂಡಿದ್ವಿ, ವ್ಯಾಕ್ಸಿನ್ ತಗೊಂಡಿದ್ದೀವಿ ಅಂತ ಹೇಳಿ ಏನೋ ಒಂದು ನಮ್ಗೆ ಆನಂದ, ಒಂದು ಭಯ. ಈಗ ಯಾಕೆ ಮಾಸ್ಕ್ ಆದ್ರೂ ಹಾಕೊಂಡು ಸರ್ಕಾರ ಹೇಳಿದೆ ಅಂತ ನಮ್ಮ ಭಯದಿಂದ ಅಲ್ಲ, ಮಾಸ್ಕ್ ಕಿತ್ತು ಹೋಗಿರಿ ಅಂದ್ರೆ ಪೂರ್ಣಾವತಿಗೆ ಹಾಕಿ ಬಿಡ್ತೇವಲ್ಲ. ಹೀಗಾಗಿ ಒಂದು ವ್ಯಾಕ್ಸಿನ್ ತೆಗೆದುಕೊಂಡ ಮೇಲೆ ನಮಗೆ ಒಂದು ಭಯ ಹೋಗಿದೆ. ಇಲ್ಲ, ನಮಗೇನು ಆಗೋದಿಲ್ಲ, ಕರೋನಾ ನಿನ್ನೆ ನಮ್ಮ ಮನೆ ಹತ್ರ ಹಾಗೆ ವಾಪಸ್ ಹೋಯ್ತು, ಈ ವ್ಯಾಕ್ಸಿನ್ ತಗೊಂಡಿದೆ. ವ್ಯಾಸರಾಜರು ತೆಗೆದುಕೊಂಡ ವ್ಯಾಕ್ಸಿನ್ ಯಾವುದು ಅಂದ್ರೆ, ಹಾವು ಕಚ್ಚಿದಾಗ ಹಾವಿನ ವಿಷ ಅವರಿಗೆ ಬಾಧಿಸಬಾರದು ಅಂದ್ರೆ ಅವರು ಅಮೃತವನ್ನೇ ಪಾನ ಮಾಡಿದ್ರು. ಜೀವನ್ಯಾಯ ಸದಾ ಅಮೃತವನ್ನು ಪಾನ ಮಾಡಿದವರಿಗೆ ಇನ್ನೆಲ್ಲೇ ಮರಣ ಅಂತ ವ್ಯಾಸರಾಜರು ಆ ಅಮೃತವನ್ನು ಪಾನ ಮಾಡಿ ನೈಯಾಯಿಕರ ಮತವನ್ನ ನಿರಾಕರಣೆ ಮಾಡಲಿಕ್ಕೆ ಅವರು ಬಳಸಿದ ಯುಕ್ತಿಗಳು ಎಲ್ಲಿಂದ ಅಂದ್ರೆ ಅದು ಜೈತೀರ್ಥರ ಗ್ರಂಥದಿಂದ. ಆ ಟೀಕಾಕೃತರು ಬಳಸಿದ ಯುಕ್ತಿಗಳನ್ನು ಎಲ್ಲವನ್ನ ಬಳಸೋರ ಇಲ್ಲ. ಜೈತೀರ್ಥರು ಹೇಳಿದ್ದು ಅದು ಸಾವಿರಾರು 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 ಪಡಗಳು. ವ್ಯಾಸರಾಜರು ಬಳಸಿದ್ದು ಇತರ ಮತವನ್ನ ನಿರಾಕರಣೆ ಮಾಡಲಿಕ್ಕೆ ಬಳಸಿದ್ದೆಷ್ಟು ಅಂದ್ರೆ ಒಂದು 3 ml ಅಂತ. ಇದು ಶರಣ್ಯ ಅಂದ್ರೆ ಎಷ್ಟು ತುಂಬಿರಬೇಡ, ಟೀಕಾಕೃತರ ಗ್ರಂಥಗಳಲ್ಲಿ ಯುಕ್ತಿ ಏನು ತುಂಬಿರಬೇಡ ಅನ್ನೋದಕ್ಕೆ ಅವರು ಉದಾಹರಣೆ ಹೇಳಿದ್ದಾರೆ. ಏನ್ ಬೇಕಾಗುತ್ತಾರೆ ಗಡು ಮನೆ ಸರಿಯತೆ ಮನದ ಗಡಲಯಗೆ ಗುಡಿ ಮುಂದೋಳದೆ ಗಡಗಡ ನನಗುತ್ತ ಬಾಯಿನೋ ಅಡವಿಯಲ್ಲಡಗು ನಿಮ್ಮ ಬೀದಿಯಲ್ಲಿ ಎದುರಾರೆ ಪ್ರಭುವೇ ಸಮನಾರೆ ಮದನ ಗೋಪಾಲನಲ್ಲಿ ಜಯರಾಯ ಎದುರಾರೆ ಪ್ರಭುವೇ ಸಮನಾರೆ ಹುಟ್ಟಿನ ಮತಗಳ ಮೊಜಲ ಭಕ್ತರಗೆ ಪಟುತರ ದತ್ತ ಪ್ರಕಾಶಿಕೆಯಮ್ಮ ಚಟುಲ ತಪದಿಂದ ಖಂಡಿಸಿದೇನು ಕಟಲಿ ಬೆಳೆದ ಬುಧ ಕಟಕ ಜನಿತ ಎದುರಾರೆ ಪ್ರಭುವೇ ಸಮನಾರೆ ಭಕ್ತಿ ಮಂದಾರ ವೇದಾಂತ ವಿಚಾರ ಸಮರ್ಥ ಜಗತ್ತ ಪದಾರ್ಥದ ಭಂಗ ಪ್ರತ್ಯರ್ಥವಾದೀನ ಗಂಭೀರ ವರ್ಗಕ್ಕೆ ತೀರ್ಥಕರ ಜಯ ತೀರ್ಥಯತೀರ್ಥ ಎದುರಾರೈ ಪ್ರಭುವೇ ಸಮನಾರೈ ಗುರುವೇ ನಿನಗೆ ಸಮನಾರೈ. ವ್ಯಾಸರಾಜರು ಹೇಳಿದ್ರೆ ಅದಕ್ಕೆ ಯಾಕೆ ಅಂದ್ರೆ ಇವತ್ತು ಜಗತ್ತಿಗೆ ಪ್ರಸಿದ್ಧರಾದ ರಾಘವೇಂದ್ರ ಸ್ವಾಮಿಗಳು ಏನು ಅವರ ಸೌಜನ್ಯ ಟೀಕಾಕೃತರ ಬಗ್ಗೆ ಅವರಿಂದ ಹೆಮ್ಮೆ, ಕಿರಿತನದ ಗೌರವ ಎಷ್ಟು ಬಂದದ್ದು ಅಂದರೆ ಟೀಕಾರಾಯನ ಮಾತುಗಳು ನನಗೆ ಅರ್ಥ ಆಗುವುದಿಲ್ಲ ಅಂತ ಬರೀತಾರೆ. ಅಲ್ಲ, ನೀವು ಬರದೇ ಇರಲ್ಲ, ವ್ಯಾಖ್ಯಾನ ಬರದೇ ಇರಲ್ಲ. ಟೀಕಾ ಗಾಂಭೀರ್ಯ ಮುಗ್ಧತ್ವ ವ್ಯಾಸರ ಅಗಾಧ ಯಕ್ಷಮಾನ. ವ್ಯಾಸರಾಜರಿಗೆ ಅದು ಸಾಧ್ಯತೆ ಇದೆ, ವಿಜಯೀಂದ್ರನಿಗೆ ಇದೆ, ನನ್ನಂಥವನಿಗೆ ಇಲ್ಲ ಅಂತ ಅಂತಾರೆ. ಅದು ನೀವು ಬರದೇ ಇರಲ್ಲ ಬೇಕಾದಷ್ಟು ಗ್ರಂಥಗಳು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳಂತಾರೆ,
ವ್ಯಾಸರಾಜರು ಹಾಗೂ ವಿಜಯೇಂದ್ರ ಸ್ವಾಮಿಗಳ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದದ್ದರಿಂದ ಒಂದೆರಡು ಮಾತನ್ನ ಬರೆಯುವ ಯೋಗ್ಯತೆ ನನಗೆ ಬಂತು ಅಂತ ರಾಘವೇಂದ್ರ ಸ್ವಾಮಿಗಳ ಅನ್ನಬೇಕಾದ್ರೆ ಶಿವನ್ಯಾಯ ಸಭೆಯ ಕಡೆಯ ಮಧ್ಯದಲ್ಲಿ ಏಕೇಶ್ವರು ಒಂದು ಮಾತನ್ನು ಬರೀತಾರೆ. ನಾನು ಬರೀಬೇಕು ಅನ್ನೋ ಚಟದಿಂದ ಬರಬದ್ದಲ್ಲ, ಅಥವಾ ಇನ್ಯಾರೋ ನನ್ನ ಕಾಲದಲ್ಲಿ ಕಾಂಟೆಂಪರರ್ಸ್ ಭಾರಿ ದೊಡ್ಡ ಗ್ರಂಥವನ್ನು ಬರದಿದ್ರು ನಾನೇನು ಕಡಿಮೆ ಅಂತ ತೋರಿಸ್ಕೋಬೇಕು ಅಂತಲ್ಲ. ನಮ್ಮ ಅತ್ಸನ್ಯಾವೇಶ ನಚ ಜಪನದ ದೋಷವಶತಃ. ಮತ್ತೆ ಯಾಕೆ ಅನುವ್ಯಾಖ್ಯಾನಕ್ಕೆ 1919 ಶ್ಲೋಕ ಅನುವ್ಯಾಖ್ಯಾನ ಅನ್ನುವ ಗ್ರಂಥ ಶ್ಲೋಕ ರೂಪದಲ್ಲಿ ಇರುವಂಥದ್ದು. ಅವರ ಶ್ಲೋಕ ಸಂಖ್ಯೆ 1919. ಅವರ ಮೇಲಿನ ವಿವರಣೆ ಟೀಕಾಕೃತ್ಪಾದರು ಬರದದ್ದು ಕುಂಭಕೋಣದ ಪ್ರತಿಯ ಪ್ರಕಾರ 600 ಪತ್ರ, 600 ಪೇಜಸ್ಸಿನ ವಿವರಣೆ. 1200 ಆ ಸೈಡು ಈ ಸೈಡ್ ಎರಡೂ ಸೇರಿದ್ರೆ 1200 ಪತ್ರದ ವಿವರಣೆ ಜಯತೀರ್ಥರು ಬರೆದಿದೆ. 1919 ಶ್ಲೋಕಕ್ಕೆ 1200 ಅಲ್ಲ, ಜಯತೀರ್ಥರು ಬರೆದಂತಹ 1200 ಪತ್ರದ ಮೇಲೆ ಬಂದಂತಹ ಟಿಪ್ಪಣಿಗಳು 50,000 ಹೆಚ್ಚಿನವರೆ ಏನದ ಆಚಾರ್ಯರು ತುಂಬಿರಬೇಕು. ಮನೋಮಾನ್ಯ ತಥೋ ಗ್ರಂಥಂ ವ್ಯಕ್ತ ತರ್ಕ ಕಥೆಂಪುರು ಇತ್ಯರ್ಥಿಗೋ ಯದಾನ್ಮತ್ವ ಸ್ವನು ವ್ಯಾಖ್ಯಾನ್ ಸತಾಂ ಸುಧಾಂ ಅಂತ ಹೇಳಿ ನಾರಾಯಣ ಪಂಡಿತರು ಸುಬದ್ಧ ವೀರ್ಯದಲ್ಲಿ ಹೇಳ್ತಾರೆ. ತ್ರಿವಿಕ್ರಮ ಪಂಡಿತರಂದ್ರೆ ತ್ರಿವಿಕ್ರಮ ಪಂಡಿತರಿಗೆ ನಾವೆಲ್ಲ ತುಂಬ ಋಣಿಯಾಗಿ ಇರಬೇಕು. ಆಚಾರ್ಯರು ಹೇಳಿರುವ ಯುಕ್ತಿಗಳು ಎಲ್ಲೆಲ್ಲೋ ಇದೆ, ಬೇರೆ ಬೇರೆ ಗ್ರಂಥಗಳಲ್ಲಿ. ದಯಮಾಡಿ ಒಬ್ಬ ಓದಬೇಕಾದ ವಿದ್ಯಾರ್ಥಿ ಎಲ್ಲ ಗ್ರಂಥಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ನಾವು ದೊಡ್ಡವರು ಇದನ್ನು ಹೇಳಿದ್ಯಾರು ತ್ರಿವಿಕ್ರಮ ಪಂಡಿತರು. ಅತಿದಕ್ಷಮತಿಂ ಸರ್ವಾದಲಕ್ಷೇ ಸಮಯೇ ಮಾಯಿಜನಸ್ಯ ಯುಕ್ತಿಶೂರಂ. 1.25 ಲಕ್ಷ ಗ್ರಂಥದಲ್ಲಿ ಅದ್ಭುತವಾದ ಪಾಂಡಿತ್ಯವನ್ನು ಸಂಪಾದನೆ ಮಾಡಿದ ತ್ರಿವಿಕ್ರಮ ಪಂಡಿತರು, ಆಚಾರ್ಯರಿಗೆ 15 ದಿನ ವಾಕ್ಯಾರ್ಥ ಮಾಡಿದಂತಹ ಮಹಾನುಭಾವರು ಪದಪದ್ಮ ರಜೋದಾಸ್ಯ ಭ್ರಮಮ್ಮೆ ನಿಯತಾಮಿತಿ, ನಿಮ್ಮ ಪಾದರೇಣುಗಳ ದಾಸನನ್ನಾಗಿ ನನ್ನನ್ನು ಮಾಡಿಕೊಳ್ಳಿ ಅಂತ ಕೇಳಿಕೊಂಡವರು. ಶ್ರೀಮದಾಚಾರ್ಯರ 3 ರೂಪವನ್ನು ಪ್ರತ್ಯಕ್ಷವಾಗಿ ನೋಡಿದ ಪುಣ್ಯಾತ್ಮರು ಅವರಂತಾರೆ, ನಾವು ದೊಡ್ಡರು, ದಯಮಾಡಿ ನೀವು ಒಂದು ಗ್ರಂಥವನ್ನ ನಿಮ್ಮ ಯುಕ್ತಿಗಳಿಂದ ಯುಕ್ತವಾದ ಒಂದು ಸಪರೇಟ್ ಗ್ರಂಥ ಮಾಡಿ ಎಂದಾಗ ರಚನೆ ಮಾಡಿದ್ದು ಅನುವ್ಯಾಖ್ಯಾನ. ವ್ಯಾಖ್ಯಾನದ ವಿವರಣೆ ರೂಪವಾದದ್ದೇ ಶ್ರೀಮನ್ಯಾಯ ಸುಧ. ಅದರ ಮೇಲೆ ಬಂದ ಆಚಾರ್ಯರ ಟೀಕಾಕೃತ್ಪಾದರ ನಂತರದಲ್ಲಿ ಬಂದಂತಹ ಟಿಪ್ಪಣಿಗಳು ವ್ಯಾಸರಾಜರು, ವಾದರಾಜರು, ಪ್ರವರ್ತ ದೀಪಿಕಾಂತ, ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು, ವಾಕ್ಯಾರ್ಥ ಚಂದ್ರಿಕ, ಸತ್ಯವ್ರತ ತೀರ್ಥರು, ಸುಮಾರು 50ಕ್ಕೂ ಹೆಚ್ಚು ಟಿಪ್ಪಣಿಗಳು. ಅದರ ಮೇಲೆ ಎಷ್ಟು ವಿವರಣೆ ಇವತ್ತಿಗೂ ಅಧ್ಯಯನ ನಡೀತಾ ಇದೆ, ಇನ್ನೂ ಮುಗುದಿಲ್ಲ. ಅಂತಹ ಅದ್ಭುತವಾದ ಗ್ರಂಥವನ್ನ, ಗ್ರಂಥದ ರಾಶಿಯನ್ನ, ಗ್ರಂಥದ ಭಂಡಾರವನ್ನ ಕೊಟ್ಟವರು ಜಯತೀರ್ಥರು, ಟೀಕಾಕೃತ್ಪಾದರು. ಇದನ್ನ ಬಳಸಿಕೊಂಡು ಅವರ 2-3 ಬಿಂದುವನ್ನ ನೆನೆಸಿಕೊಂಡು ಇತರ ಮತವನ್ನ ನಿರಾಕರಣೆ ಮಾಡಿದ್ದೇನೆ ಅಂತ ವ್ಯಾಸರಾಜರು ಎದೆತಕ್ಕೆ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ಕಡೆಯ ಶ್ಲೋಕದಲ್ಲಿ ಹೇಳ್ತಾರೆ, ನಾನು ಮಾತ್ಸರ್ಯದಿಂದಾಗಲಿ ಬರೆಯುವ ಚಟದಿಂದಾಗಲಿ ವ್ಯಾಖ್ಯಾನ ಮಾಡಿದ್ದಲ್ಲ, ಮತ್ತೇನು ಶ್ರೀಮದಾನಂದತೀರ್ಥ ಭಗವತ್ಪಾದರ ಗ್ರಂಥಗಳಲ್ಲಿ ನನಗೆ ಇದ್ದ ಶ್ರದ್ಧೆ ನನ್ನನ್ನು ಬಿಡಲೇ ಇಲ್ಲ. ಈ ಮಟ್ಟದ ಗ್ರಂಥವನ್ನು ಬರೆಸಲಿಕ್ಕೆ ನನಗೆ ಯೋಗ್ಯತೆಯನ್ನು ತಂದುಕೊಟ್ಟು, ಏನಾದರೂ ಇದರಲ್ಲಿ ತಪ್ಪಿದ್ರೆ ಎಡವಿದ್ರೆ ಜ್ಞಾನಿಗಳು ಅವನ್ನ ಮನ್ನಿಸಬೇಕು ಅಂತಾರೆ. ಏನು ಟೀಕಾಕೃತ್ಪಾದರ ಸೌಜನ್ಯ! ಮುಂದೆ ಬಂದ ಎಲ್ಲ ಮಹಾನುಭಾವರು ಧೈರ್ಯದಾಗ ಶ್ರೀಮನ್ಯಾಯ ಸುಧ ಅಂದ್ರೆ ಟೀಕಾಕೃತ್ಪಾದರು. ಇದಕ್ಕೆ ರಾಘವೇಂದ್ರ ಸ್ವಾಮಿಗಳು ಏನು ಬರೀಬೇಕು? ವಿವರಣೆ ಏನಾದರೂ ಬರೀಬೇಕಲ್ಲ. ಸಾಮಾನ್ಯ ಈ ಥರದ ಮಾತಾಡಿ ಹಾಗೆಲ್ಲ ಅನ್ಕೋಬೇಡಿ. ಟೀಕಾಕೃತ್ಪಾದರು ಅಂದ್ರೆ ಅಫ್ಕೋರ್ಸ್ ಅದು ಹೇಳಬೇಕು, ಕರ್ತವ್ಯ ಕರ್ಮ. ರಾಘವೇಂದ್ರ ಸ್ವಾಮಿಗಳು ಏನನ್ಬೇಕು? ನಾನು ಏನು ಹೇಳಿ ಟೀಕಾಕೃತ್ಪಾದ ಈ ಮಾತಾಡೋದು ಜ್ಞಾನಾಭಿರಪ್ಯವಾದೀತ್ಯತೆ ಸ್ಕಲತ್ವಂ ಸ್ವಾತ್ಮನಸ್ತದ ಮಾದೃಶಾನ ಸ್ಕಲತ್ವಂ ಕಿಂವಾಚ್ಯಂ ಕ್ಷಾಮ್ಯಂತು ತದ್ಬುಧಾಃ. ಜಯತೀರ್ಥರ ಬಗ್ಗೆ ಏನು ಹೇಳೋದು? ಜ್ಞಾನಾರ್ಥಿಗಳು ಇವುಗಳು ಮಳೆ ನರಸೀಪುರದಲ್ಲಿ ಪಾಠ ಹೇಳಬೇಕಾದ್ರೆ ಅವತ್ತೇನೋ ಮಂಗಲ ಆಯಿತು. ಸುಮ್ಮನೆ ಪಾಠ ಅವತ್ತು ಮಂಗಲ ಆಗಿತ್ತು.
ಈ ಮಾತಂದು ಒಂದು ಭಾಗವತ ಸಪ್ತಾಹವನ್ನು ಒಂದು ಯಾವುದೋ ನಾವು ಹೇಳಿದ ಸಣ್ಣ ಪುಟ್ಟ ಗ್ರಂಥದ ಮಂಗಲ ಅಂತಾದ್ರೆ ಹತ್ತಾರು ಜನನ್ನ ಕರೆಸ್ತೇವೆ. ಬಹಳ ದೊಡ್ಡ ಮಂಗಲ ಆಯಿತು ಅಂತ. ಮಂಗಲ ಹೌದು, ಅದರಲ್ಲಿ ಹೇಳಬೇಕಾದದ್ದು ಬಿಟ್ಟಿರ್ತೇವೆ, ತಪ್ಪುಗಳು ಬೇಕಾದಷ್ಟಿರುತ್ತೆ, ಅದನ್ನೇ ವೈಭವದಿಂದ ಮಾಡ್ತೀವಿ. ಶ್ರೀಮನ್ಯಾಯ ಸುಧೆಯಂತಹ ಅದ್ಭುತವಾದ ಗ್ರಂಥದ ಮಂಗಲವನ್ನು ಮಾಡಬೇಕಾದ್ರೆ ಟೀಕಾಕೃತ್ಪಾದರಂದರು ನಾನೆಲ್ಲಾದ್ರೂ ಎಡವಿರಬಹುದಪ್ಪ ಅಂತ. ಎಂಥ ಸೌಜನ್ಯ, ಎಂಥ ದೊಡ್ಡ ಯೋಗ್ಯತೆ. ಮುಂದೆ ಬರುವ ಬದ್ಧ ಸಿದ್ಧಾಂತದ ಪ್ರತಿಯೊಬ್ಬರಿಗೂ ಏನಾದರೂ ದಾರಿ ದೀಪ ನಾನೊಬ್ಬ ಶ್ರೀಮದಾಚಾರ್ಯರ ಮಾತುಗಳನ್ನು ತಿಳಿದುಕೊಂಡಿದ್ದೇನೆ ಅನ್ನೋದಕ್ಕೆ ಕೋಶ ಜಯತೀರ್ಥರದು. ಅಂಥ ಜಯತೀರ್ಥರಂತಾರೆ ನಮ್ಮಲ್ಲಿ ನಾನು ಹೇಳಿರಬಹುದು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳಂದ್ರು, ಅವ್ರು ಏನು ರಾಘವೇಂದ್ರ ಸ್ವಾಮಿಗಳಕ್ಕೆ ಸ್ವಾಮಿಗಳು ಹೇಳಿದ ಮಾತು, ರಾಯರ ಮಾತು ಕಮ್ಮಿ, ಆಡಿನ ಮಾತಿನ ತೂಕ ಹೆಚ್ಚು. ಹೀಗಾಗಿ ಏನು ವಿಶೇಷ ಕೊಡೋದು ಅದಕ್ಕೆ ಟೀಕಾಕೃತ್ಪಾದರ ಬಗ್ಗೆ ರಾಯರು ಹೇಳಿದ್ದೇನು ಅಂದ್ರೆ ಜ್ಞಾನ ಸಮುದ್ರರು. ಒಂದೇ ಮಾತು, ಜ್ಞಾನಾಪ್ತಿ ಜ್ಞಾನ ಸಮುದ್ರರಾದ ಜಯತೀರ್ಥರು ಟೀಕಾಕೃತ್ಪಾದರೆ ಈ ಮಾತನ್ನ ಆಡಬೇಕಾದರೆ, ನಾನು ಎಡವಿರಬಹುದು ಅನ್ನಬೇಕಾದರೆ ನನ್ನಂತ ಒಂದು ಎಡುತ್ತೇನೆ ಅಂತ ಹೇಳಬೇಕಾ, ಎಡವೇ ಇದ್ದೇನೆ ಶ್ರೀಕೃಷ್ಣಾರ್ಪಣ ವಸ್ತು ಅಂತ ಅವರ ಸೌಜನ್ಯ. ಆ ಎಲ್ಲಿ ಎಡವಿಲ್ಲ, ಟೀಕಾಕೃತ್ಪಾದರು ಎಡವಿಲ್ಲ. ಉಕ್ತಂ ಭವತ್ಯ ಭೂಯ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ತಸ್ಮಾತ್ ಅಸ್ಮಾಭಿಃ ಸಪ್ರಬಂಧ ಪ್ರಣಯನ ವಿಷಯ ಸೂಯತೆ ರಾಘವೇಂದ್ರಃ ಅಂತ ರಾಯರ ಬಗ್ಗೆ ಆಡ್ತಾರೆ. ಹಾಗಾಗಿ ಇದು ಸೌಜನ್ಯ. ನಮ್ಮ ಗುರುಗಳನ್ನು ನೋಡಿದಾಗ ಆಗಲ್ಲ. ವಿದ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋನಾಸೋಹದ ಸಕಲ ನಮಸೆ ಅನ್ನುವ ಮಂಗಲಾಚರಣೆಯ ಒಂದು ಪದ್ಯಕ್ಕೆ ಚೀಟಿ ಇಲ್ಲ, ಪುಸ್ತಕ ಇಲ್ಲ, ಹಿಂದಿನ ತಯಾರು ಮಾಡಿಕೊಂಡದ್ದಲ್ಲ. ವ್ಯಾಸಪೀಠದ ಮೇಲೆ ಕೂತು ಗುರುಗಳಿಗೆ ನಮಿಸಿದ್ರು. 150 ಅರ್ಥವನ್ನು ಹೇಳಿ 200-400 ಆಗಿರೋರು ಇದ್ದೋ ಸಾಕು ಸ್ವಾಮಿ ಅಂದದ್ದಕ್ಕೆ ನೆನೆಸುದು. ಇಷ್ಟು ಹೇಳಿದ ಗುರುಗಳು ಅಂತಾರೆ, ಇದು ನಾನು ಹೇಳಿದೆ ಅನ್ಕೋಬೇಡ್ರಿ, ಗುರುಗಳ ಅನುಗ್ರಹದಿಂದ ಏನೋ ಒಂದೆರಡು ಮಾತು ಟೀಕಾರಾಯರ ಅನುಗ್ರಹದಿಂದ ಬಂದದ್ದು. ನಮ್ಗೆ ಅಷ್ಟೆಲ್ಲ ಯೋಗ್ಯತೆ ಇಲ್ಲ, ನಾವು ಚಿಕ್ಕವರು ಅಂತಾರೆ. ನಾವೇನು ಅನ್ಕೋಬೇಕು ದೇವೇರಿ. ಅಂತಹ ಜಯತೀರ್ಥರನ್ನ ನಿಜವಾದ ನೆನೆಸೋದು ಅಂದ್ರೆ ನೆನೆಸ್ತಿಲ್ಲ ಅನ್ನೋ ನಾವು ಮನುಷ್ಯರನ್ನ. ಟೀಕಾಕೃತ್ಪಾದರ ಆರಾಧನೆ ದಿವಸ ಒಂದೆರಡು ಮಾತುಗಳ ಬಗ್ಗೆ ಹೇಳಿದ್ದೇನೆ. ಮುಂದೆ ಜಯತೀರ್ಥರಿಂದ ರಚಿತವಾದ ಗ್ರಂಥಗಳ ಅನುವಾದ ವಿದ್ಯಾರ್ಥಿಗಳು ಮಾಡ್ತಾರೆ. ಎಲ್ಲರೂ ಆಡಿಸಿ ದಿನ ಊಟ ತಿಂಡಿ ಸಿಗತ್ತೆ, ಅಥವಾ ವ್ರತದಲ್ಲೇ ಅಂಥ ರುಚಿ ಇರೋದಿಲ್ಲ. ಆದರೆ ಈ ಜಯತೀರ್ಥನ ಮಾತಿದೆಯಲ್ಲ, ಇದು ಪುನಃ ತಾಯಿ ಗರ್ಭಕ್ಕೆ ಬಾರದಂತೆ ಮಾಡುವಂತ ಔಷಧಿ. ಈ ವ್ಯಾಕ್ಸಿನ್ ಅನ್ನು ಎಲ್ಲರೂ ತುಂಬಿಕೊಳ್ಳಿ ಅಂತ ಹೇಳ್ತಾ ಶ್ರೀಕೃಷ್ಣ.